ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಮಸಾಲಾ ಸಫಾರಿ ಯೂಟ್ಯೂಬ್ ಚಾನಲ್. ಆ್ಯಕ್ಚುಲಿ ಇವತ್ತು ಬೆಳಿಗ್ಗೆ ನಾವು ಯಲಹಂಕದಲ್ಲಿರೋ ಡಿ ಮಾರ್ಟ್ಗೆ ಹೋಗಿದ್ವಿ. ನನಗೆ ಸ್ವಲ್ಪ ಶಾಪಿಂಗ್ಗೆ ಹೋಗಲಿಕ್ಕಿತ್ತು. ಸೊ ಅದಕ್ಕಾಗಿ ಡಿ ಮಾರ್ಟ್ಗೆ ಹೋದ್ವಿ. ಅಲ್ಲಿ ಅತಿ ಕಡಿಮೆ ಬೆಲೆಯಲ್ಲಿ ಒಳ್ಳೆ ಕ್ವಾಲಿಟಿಯಲ್ಲಿ ಐಟಮ್ಸ್ ಎಲ್ಲ ಇತ್ತು. ನನಗಂತೂ ತುಂಬ ಖುಷಿಯಾಯಿತು. ನಾನು ಕೆಲವೊಂದು ಐಟಮ್ಸ್ನೆಲ್ಲ ತಗೊಂಡೆ. ಇವತ್ತು ನಾನು ನಿಮಗೆ ಅದನ್ನು ತೋರಿಸ್ತೀನಿ. ಮೊದಲಿಗೆ ಯಾರೆಲ್ಲ ನನ್ನ ವಿಡಿಯೋವನ್ನು ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನನ್ನು ಕ್ಲಿಕ್ ಮಾಡಿ, ಯಾಕಂದರೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ನೋಡಿ, ಅತಿ ಕಡಿಮೆ ಪ್ರೈಸಲ್ಲಿ ಏನೆಲ್ಲ ತಗೊಂಡಿದ್ದೀನಿ ಅಂತ. ಬನ್ನಿ ಹಾಗಾದರೆ ಒಂದೊಂದಾಗಿ ಐಟಮ್ಸ್ನ ತೋರಿಸ್ತಾ ಪ್ರೈಸನ್ನು ಹೇಳ್ತೀನಿ. ನನಗೆ ಆ್ಯಕ್ಚುಲಿ ಕಿಚನ್ ಕಂಟೈನರ್ ತಗೊಳ್ಬೇಕಂತ ತುಂಬ ಅಂದ್ಕೊಂಡಿದ್ದೆ, ಬಟ್ ಪ್ಲ್ಯಾನ್ ಇರಲಿಲ್ಲ ಡಿ ಮಾರ್ಟಲ್ಲೇ ತಗೊಳ್ತೀನಿ ಅಂತ. ನೋಡಿದೆ ಡಿ ಮಾರ್ಟಲ್ಲಿ ತುಂಬ ಕಡಿಮೆ ಪ್ರೈಸ್ಗೆ ತುಂಬ ಒಳ್ಳೆ ಕ್ವಾಲಿಟಿಯಲ್ಲಿ ಇತ್ತು. ಜಸ್ಟ್ ಇದಕ್ಕೆ 59 ರುಪೀಸ್. ನೀವು ನಂಬ್ತಿರೋ ಬಿಡ್ತಿರೋ, ಜಸ್ಟ್ 59 ರುಪೀಸ್ ಅಷ್ಟೇ. ಕ್ವಾಲಿಟಿ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ನನಗೆ ಶಾಕ್ ಆಯಿತು, ಇಷ್ಟು ಕಡಿಮೆ ಪ್ರೈಸಲ್ಲೆಲ್ಲ ಸಿಗುತ್ತಾ ಅಂತ. ನಾನು 3 ಪೀಸ್ ತಗೊಂಡೆ. ಇನ್ನೂ 2 ತಗೊಳ್ಳೋಳು. ಫಸ್ಟ್ ಟೈಮ್ ಅಲ್ವಾ, ನೋಡೋಣ ಇರಲಿ, ಫಸ್ಟಿಗೆ 3 ತಗೊಳ್ಳೋಣ ಅಂತ 3 ತಗೊಂಡೆ. ಆಮೇಲೆ ಟೀ ಗ್ಲಾಸ್ ತಗೊಂಡೆ. ಗೆಸ್ ಮಾಡಿ ಎಷ್ಟಿರ್ಬೋದಂತ. ಜಸ್ಟ್ 29 ರುಪೀಸ್ ಅಷ್ಟೇ. ನನ್ನ ತಂಗಿಗೆ ಪಿಕ್ ತೆಗೆದು ಕಳಿಸಿದ್ದೆ ನಾನು, ಗೆಸ್ ಮಾಡು ಎಷ್ಟಿರ್ಬೋದು ಅಂತ. ಅವಳು ಹೇಳಿದ್ಲು 200 ಅಂತ. ಇಲ್ಲ 200 ಅಲ್ಲ, ಜಸ್ಟ್ 29 ರುಪೀಸ್ ಅಂದೆ. ಅವಳಿಗೂ ಕೂಡ ತುಂಬ ಶಾಕ್ ಆಯಿತು, ಇಷ್ಟು ಕಡಿಮೆಗೆ ಸಿಗುತ್ತಾ, ಎಲ್ಲಿ ತಗೊಂಡೆ ಅಂತ ಕೇಳಿದ್ಲು. ನೋಡಿ, ಆಮೇಲೆ ಇದೊಂದು ಪ್ಲೇಟ್ ತಗೊಂಡೆ. ಜಸ್ಟ್ ಇದಕ್ಕೆ 59 ರುಪೀಸ್. ಕ್ವಾಲಿಟಿನೂ ಚೆನ್ನಾಗಿದೆ, ಹಾಗೆ ನೋಡಲಿಕ್ಕೆ ಸಹ ತುಂಬ ಚೆನ್ನಾಗಿದೆ. ಇರಲಿ ಅಂತ ತಗೊಂಡೆ. ಆಮೇಲೆ ನಮಗೆ ಗ್ಲಾಸಲ್ಲಿ ಟೀ ಗ್ಲಾಸ್ ತಗೊಂಡ್ವಲ್ಲ, ಹಾಗೆ ಮಗಳಿಗೆ ಒಂದು ಇರಲಿ ಅಂತ ಹೀಗೆ ನೋಡಿ, ಹೊರಗಡೆಯಿಂದ ಇದು ಪ್ಲಾಸ್ಟಿಕ್, ಒಳಗಡೆಯಿಂದ ಸ್ಟೀಲ್. ಗ್ಲಾಸ್ ಎಲ್ಲ ಒಡೆದಾಕ್ತಾಳಲ್ಲ ಅವಳು, ಕೆಳಗಡೆ ಎಲ್ಲ ಬೀಳಿಸಿ, ಅದಕ್ಕೆ ಹೀಗೆ ತಗೊಂಡ್ವಿ. ಹೊರಗಡೆಯಿಂದ ಪ್ಲಾಸ್ಟಿಕ್, ಒಳಗಡೆಯಿಂದ ಸ್ಟೀಲ್. ಇದಕ್ಕೆ 109 ರುಪೀಸ್. ಸೆಲ್ಲಿಂಗ್ ಪ್ರೈಸ್ ಬಂದು 69 ರುಪೀಸ್ ಅಷ್ಟೇ. ನಂಗೆ ತುಂಬ ವರ್ತ್ ಅನ್ನಿಸ್ತು. ಹಾಗೆ ಕ್ವಾಲಿಟಿ ಸಹ ಇದರದ್ದು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಅವಳಿಗೂ ಕೂಡ ತುಂಬ ಇಷ್ಟ ಆಯಿತು. ಸೊ ಅದಕ್ಕೆ ಇರಲಿ ಅಂತ ತಗೊಂಡ್ವಿ. ನೆಕ್ಸ್ಟ್ ನಾನಿಲ್ಲಿ ದೀಪದ ಎಣ್ಣೆ ತಗೊಂಡೆ. ಇದಕ್ಕೆ 220 ರುಪೀಸ್. ಆದರೆ ನಮಗೆ ಸೆಲ್ಲಿಂಗ್ ಪ್ರೈಸಲ್ಲಿ ಜಸ್ಟ್ 115 ರುಪೀಸಿಗೆ ಕೊಟ್ಟರು. ನನಗೆ ತುಂಬ ವರ್ತ್ ಅನ್ನಿಸ್ತು, ಇಷ್ಟು ಕಡಿಮೆಗೆಲ್ಲ ಸಿಗುತ್ತಾ ಅಂತ. ನೀವು ಕೂಡ ನೆಕ್ಸ್ಟ್ ಶಾಪಿಂಗ್ ಎಲ್ಲ ಹೋಗೋದಾದರೆ ಡಿ ಮಾರ್ಟ್ಗೆ ಹೋಗಿ, ನಿಮಗೆ ಅಲ್ಲಿ ಅರ್ಧಕ್ಕೆ ಪ್ರೈಸ್ ಸಿಗುತ್ತೆ. ನೆಕ್ಸ್ಟ್ ನಾನಿಲ್ಲಿ ಸೀಸರ್ ತಗೊಂಡೆ. ಇದು ಬೈ 1 ಗೆಟ್ 1 ಫ್ರೀ. ನೋಡಿ ಎಷ್ಟು ಚೆನ್ನಾಗಿದೆ, ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ. ಜಸ್ಟ್ 99 ರುಪೀಸಿಗೆ ಬೈ 1 ಗೆಟ್ 1. ಅದು ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಆಮೇಲೆ ನನ್ನ ಮಗಳಿಗೆ ಕಲರಿಂಗ್ ಬುಕ್ ತಗೊಂಡೆ. ಅವಳು ಮುಂಚೆನೇ ಹೇಳಿದ್ಲು ಹೋಗುವಾಗ, ಅಮ್ಮ ನನಗೆ ಕಲರಿಂಗ್ ಬುಕ್ ತಕ್ಕೊಡು ಅಂತ. ಸೊ ಮತ್ತೆ ಅವಳು ಕೇಳಿದ್ಲಲ್ಲ ಅಂತ ತಕ್ಕೊಟ್ಟೆ. ತುಂಬ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಇರಲಿ ಅಂತ ತಗೊಂಡೆ. ಪ್ರೈಸ್ ಕೂಡ ನನಗೆ ಓಕೆ ಅನಿಸ್ತು, ಹಾಗಾಗಿ 2 ಬುಕ್ ತಗೊಂಡೆ. ನೋಡಿ, 2 ಬುಕ್ಕಿಗೆ 100 ರುಪೀಸ್ ಆಯ್ತು ಅಷ್ಟೇ. 1 ಬುಕ್ಕಿಗೆ 50 ರುಪೀಸ್. ನನಗೆ ತುಂಬ ವರ್ತ್ ಅನ್ನಿಸ್ತು, ಸೊ ಹಾಗಾಗಿ ತಗೊಂಡೆ. ಆಮೇಲೆ ಕ್ರಯಾನ್ಸ್ ತಗೊಂಡೆ, 2 ತಗೊಂಡೆ. ಇದಕ್ಕೆ ನಿಮಗೆ ಶಾಕ್ ಆಗ್ಬೋದು ಎಷ್ಟು ರೇಟ್ ಅಂತ. ಜಸ್ಟ್ 10 ರುಪೀಸ್ ಅಷ್ಟೇ. ನಾನು ಅಂದ್ಕೊಂಡೆ 10 ರುಪೀಸಿಗೆಲ್ಲ ಎಲ್ಲಿ ಸಿಗುತ್ತೆ ಅಂತ. ನೋಡಿ, ಜಸ್ಟ್ 10 ರುಪೀಸ್. ನನಗೆ ಶಾಕ್ ಆಯಿತು, ಇಷ್ಟು ಕಡಿಮೆಗೆಲ್ಲ ಸಿಗುತ್ತಾ ಅಂತ. ಆಮೇಲೆ ಒಂದು ಗ್ಲಾಸ್ ತಗೊಂಡೆ. ನೋಡಿ, ಇದು ನಾನು ಪರ್ಚೇಸ್ ಮಾಡಿದ್ದಲ್ಲ, ನನ್ನ ಮಗಳೇ ಪರ್ಚೇಸ್ ಮಾಡಿದ್ದು. ನನಗೆ ಬೇಕು, ಇದು ತಕ್ಕೊಡು ಅಂತ ಹಠ ಹಿಡಿದು ಕೂತ್ಕೊಂಡು ಡಿ ಮಾರ್ಟಲ್ಲಿ. ಮತ್ತಿನ್ನೇನು ಮಾಡೋದಂತ ತಗೊಂಡೆ. ಇದಕ್ಕೆ ಜಸ್ಟ್ 49 ರುಪೀಸ್ ಅಷ್ಟೇ. ಮತ್ತು ಇರಲಿ ಅಂತ ತಗೊಂಡೆ. ಆಮೇಲೆ ಜಾಮಿಟ್ರಿ ಬಾಕ್ಸ್ ತಗೊಂಡೆ ಒಂದು. ಇದಕ್ಕೆ ಎಷ್ಟಿರ್ಬೋದು ಗೆಸ್ ಮಾಡಿ. ನೋಡಿ, ತುಂಬ ಚೆನ್ನಾಗಿದೆ. ಕ್ವಾಲಿಟಿ ಸಹ ನನಗೆ ತುಂಬ ಇಷ್ಟ ಆಯಿತು. ಜಸ್ಟ್ 45 ರುಪೀಸ್ ಕೊಟ್ಟೆ.
ಇದಕ್ಕೆ 69 ರುಪೀಸ್ ಸಮಥಿಂಗ್ ಇದ್ದದ್ದು 45 ರುಪೀಸಿಗೆ ಸೆಲ್ಲಿಂಗ್ ಪ್ರೈಸ್ ಇತ್ತು. ಸೊ ಹಾಗಾಗಿ ನನಗೆ ಇಷ್ಟ ಆಯಿತು, ಕ್ವಾಲಿಟಿ ಕೂಡ, ಸೊ ತಗೊಂಡೆ. ಆಮೇಲೆ ನನ್ನ ಮಗಳಿಗೆ 2 ಶಾರ್ಟ್ ತಗೊಂಡೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನನಗೆ ಕಲರ್ ಅಂತೂ ತುಂಬ ಇಷ್ಟ ಆಯಿತು. ಇದಕ್ಕೆ ಜಸ್ಟ್ 79 ರುಪೀಸ್ ಅಷ್ಟೇ. ಕಲರ್ ಕೂಡ ತುಂಬ ಚೆನ್ನಾಗಿದೆ. ಹಾಗೆ ಇನ್ನೊಂದು ಬ್ಲ್ಯಾಕ್ ತಗೊಂಡೆ. ಅವಳಿಗೆ ಇವೆರಡು ಕಲರ್ ಅಂದರೆ ತುಂಬಾ ಇಷ್ಟ. ಸೊ ಹಾಗಾಗಿ ಇವೆರಡು ಕಲರ್ ತಗೊಂಡೆ. ಇದಕ್ಕೂ ಸಹ 79 ರುಪೀಸ್. ನನಗೆ ತುಂಬ ವರ್ತ್ ಅನ್ನಿಸ್ತು. ಕ್ವಾಲಿಟಿ ಕೂಡ ಹಾಗೆ ತುಂಬ ಚೆನ್ನಾಗಿದೆ. ನಾವು ಹೊರಗಡೆ ಎಲ್ಲ ತಗೊಳ್ಳೋದಾದರೆ ಇದಕ್ಕೆ 250 ಹೀಗೆ ಕೊಡಬೇಕು. ಸೊ ನಮಗೆ ಡಿ ಮಾರ್ಟಲ್ಲಿ ತುಂಬ ಕಡಿಮೆಗೆ ಸಿಕ್ಕಿತು. ಆಮೇಲೆ ನೋಡಿ, ಇದು ಹೇರ್ ಕ್ಲಿಪ್ ತಗೊಂಡೆ. ಇದಕ್ಕೆ ಜಸ್ಟ್ 39 ರುಪೀಸ್ ಅಷ್ಟೇ. ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು. ಲಾಸ್ಟ್ ಟೈಮ್ ತಗೊಂಡಿದ್ದೆ ನಾನು. ಅದು ನೋಡಿ ಅನ್ಬ್ರೇಕಬಲ್, ಇದು ಅಷ್ಟು ಬೇಗ ಒಡೆದು ಹೋಗಲ್ಲ. ಲಾಸ್ಟ್ ಟೈಮ್ ತಗೊಂಡಾಗಲೂ ಸಹ ಹಾಗೆ ತುಂಬ ಟೈಮ್ ನನಗೆ ಬಂದಿತ್ತು ಬಾಳಿಕೆ. ಆಮೇಲೆ ನೋಡಿ ಈ ಫ್ಲವರ್ ತಗೊಂಡೆ. ಇದು ನಾನು ಕಿಚನ್ ರೂಮಿಗೆ ಇಡಲಿಕ್ಕೆ. ನೋಡಿ ಇದಕ್ಕೆ ಜಸ್ಟ್ ನೋಡಿ, ಇದು ಆ್ಯಕ್ಚುಲಿ ಇದಕ್ಕೆ 210 ರುಪೀಸ್ ಸಮಥಿಂಗ್ 129ಗೆ ಸಿಕ್ಕಿತು ನನಗೆ ತುಂಬ ವರ್ತ್ ಅನ್ನಿಸ್ತು. ಆಮೇಲೆ ಇದಕ್ಕೆ 35 ರುಪೀಸ್ ಅಷ್ಟೇ, ಜಸ್ಟ್ 35 ರುಪೀಸ್. ನನಗೆ ತುಂಬ ಖುಷಿಯಾಯಿತು, ಇಷ್ಟು ಕಡಿಮೆಗೆ ಸಿಕ್ಕಿತು ಅನ್ನಿಸ್ತು ನನಗೆ. ಸೊ ಅದಕ್ಕೆ ತಗೊಂಡೆ, ಒಂದು ಇರಲಿ ಅಂತ. ಹೇಗಿದೆ ನಾನು ಪರ್ಚೇಸ್ ಮಾಡಿದ ಐಟಮ್ಸ್ ಎಲ್ಲ? ನಿಮಗೆಲ್ಲ ಇಷ್ಟ ಆಯ್ತಲ್ವಾ? ನೀವು ಒಮ್ಮೆ ಭೇಟಿ ಕೊಡಿ ಡಿ ಮಾರ್ಟ್ಗೆ. ನಿಮಗೆ ಕಡಿಮೆ ಬೆಲೆಯಲ್ಲಿ ಹಾಗೆ ಒಳ್ಳೊಳ್ಳೆ ಕ್ವಾಲಿಟಿಯಲ್ಲಿ ಐಟಮ್ಸ್ ಎಲ್ಲ ಸಿಗುತ್ತೆ. ಈ ವಿಡಿಯೋ ಖಂಡಿತವಾಗಿಯೂ ನಿಮಗೆಲ್ಲ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ಹಾಗೆ ನನ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.